ಪ್ರಣತೆಗಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಪ್ರಣತೆಗಿದೆ ಜ್ಯೋತಿ ಬೆಳಗುವುಡೆ ಪ್ರಣತೆಗಿದೆ ಬತ್ತಿದೆ ಜ್ಯೋತಿ ಪ್ರಣತೆಗಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಪ್ರಣತೆಗಿದೆ ಬತ್ತಿದೆ ಜ್ಯೋತಿ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ಪ್ರಣತೆಯಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಪ್ರಣತೆಯಿದೆ ಬತ್ತಿದೆ ಜ್ಯೋತಿ ಬೆಳಗುವುಡೆ ಗುರುವಿದೆ ಲಿಂಗವಿದೆ ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನೋದಯವಂಕುರಿಸದ ನಕ್ಕರ ಗುರುವಿದೆ ಲಿಂಗವಿದೆ ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನೋದಯವಂಕುರಿಸದ ನಕ್ಕರ ಭಕ್ತಿಯಲ್ಲಿಯದೋ ಭಕ್ತಿಯಲ್ಲಿಯದೋ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೋಡೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೊಡೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೋಡೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೊಡೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೋಡೆ ಅತಿಗಳೆವ ಗುಹೇಶ್ವರ ಅತಿಗಳೆವ ಗುಹೇಶ್ವರ ಪ್ರಣತೆಯಿದೆ ಅತ್ತಿದೆ ಜ್ಯೋತಿ ಬೆಳಗುವುಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ಪ್ರಣತೆಯಿದೆ ಅತ್ತಿದೆ ಜ್ಯೋತಿ ಬೆಳಗುವುಡೆ ಜ್ಯೋತಿ ಬೆಳಗುವುಡೆ ಜ್ಯೋತಿ ಬೆಳಗುವುಡೆ ಕೇಳಿದ್ರಲ್ಲ ವಚನ ವಚನ ಅಂದ್ರ ಅದು ಸತ್ಯವಾದ ಮಾತು, ಅದು ಅರಿವಿನ ಬೆಳಕು. ವಚನ ಅಂದ್ರ ಬರೀ ಹಾಡಲ್ಲ, ಅದು ಶಿವಶರಣರು ಮಾಡಿಟ್ಟ ಅನುಭವದ ಅಡಿಗೆ. ಅದನ್ನ ಬಿಚ್ಚಿ ಒಮ್ಮನದಿಂದ ಉಣಬೇಕು, ಅಂತಃಕರಣದ ನಾಲಿಗೆಯಿಂದ ಅದರ ರುಚಿಯನ್ನ ಸವಿಬೇಕು. ಹಾಂಗ ಸಹೋದರ ನಮ್ಮೊಳಗ ಒಂಥರ ಬೆಳಕು ಬಿದ್ದಂಗ ಆಗ್ತದ. ಆ ಬೆಳಕಿನಾಗ ಹಿಂದಕ್ಕೆ ತಿರುಗಿ ನೋಡಿದ್ರ ಕಲ್ಯಾಣದ ಹಾದಿ ಕಾಣ್ತದೆ. ಆ ಹಾದಿ ಹಿಡಿದು ನೀವು ನಡೆದಿರಿ ಅಂತಂದ್ರ ವರ್ತಮಾನ ಭೂತಕಾಲದ ನಡುವಿನ ಗೆರಿ ತೆಳ್ಳಗಾಗ್ತದೆ. ಆಗ ನೀವು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಸರಾಗವಾಗಿ ತಿರುಗಾಡಬಹುದು. 800-900 ವರ್ಷಗಳ ಹಿಂದಿನ ಕಲ್ಯಾಣ. ಬರೀ ಕಲ್ಯಾಣ ಅಷ್ಟೇ ಯಾಕ, ಯಾವುದೋ ಪಟ್ಟಣ ಆಗಿರಬಹುದು, ಅಲ್ಲಿ ನೀ ಅನ್ನೋ ಭೇದ ಭಾವಗಳ ಕತ್ತಲೆ ಇತ್ತು. ಆಶೆ ಆಮಿಷಗಳ ಮಹಾ ಕತ್ತಲೆ ಗೌ ಅಂತ ತುಂಬಿಕೊಂಡಿತ್ತು. ಯಾರು ಯಾರಿಗೂ ಕಾಣಿಸಿದಂತ ಕಾಳಗತ್ತಲೆ. ಅಂತ ಕತ್ತಲೆಯನ್ನ ಓಡಿಸ್ಲಿಕ್ಕೆ ಅಂತ ಬೆಳಕಿನ ಬಂಡಯ ಶುರುವಾಯ್ತು ನೋಡ್ರಿ.
ಬಸವಣ್ಣ ಅನ್ನೋ ಬೆಳಕಿನಾಗ ಇಡೀ ಶರಣ ಸಂಕುಲ ಚಾಡಿಸಿಕೊಂಡೆತ್ತು. ಸಕಲ ಜೀವರಾಶಿಗಳ ಮೇಲೆ ದಯಾಮಯ ಇದ್ದವರೆಲ್ಲ ಕಲ್ಯಾಣದೊಳಗ ಒಂದಾಗಿ ಕೂಡಿದರು. ಬಸವಣ್ಣನವರು ಅಲ್ಲಮ ಪ್ರಭುಗಳ ಹಿರಿತನದೊಳಗ ಮನಸ್ಸು ಬಿಚ್ಚಿ ಮಾತಾಡಿದ್ರು, ಆಡಿದಂಗ ನಡೆದ್ರು. ನಾ ನೀ ಅನ್ನೋ ಭೇದಗಳ ಮರೆತು ಎಲ್ಲರೂ ಎಲ್ಲರೂ ದುಡ್ದೇ ಉಣ್ಬೇಕಂತ ಹೇಳಿದರು. ಕಲ್ಯಾಣದ ಹೆಸರಿಗೆ ಉಸಿರು ತುಂಬಿದರು. ಕಲ್ಯಾಣದ ಹೆಸರು ಅನ್ವರ್ಥಕ ಮಾಡಿದರು. ಆ ಶರಣರ ಭಕ್ತಿ ಅಂತದ್ದು, ಅವರ ಕಾಯಕ ಎಂಥದ್ದು, ಮತ್ತು ಅವರು ಮಾಡೋ ದಾಸೋಹ ಎಂಥದ್ದು. ಎರಡ ಒಂಥರ ಈ ನೆಲದ ಮೇಲೆ ಕೈಲಾಸ ಕಟ್ಟೋ ಕೆಲಸ ಶುರು ಆಯ್ತು ನೋಡ್ರಿ. ಈ ಹೆಣ್ಣು ಮಕ್ಕಳಿಗೆ ವ್ಯಾಳ್ಯದ ಮೇಲೆ ಖಬರ ಇರಂಗಿಲ್ರಿ. ಏ ನಟಿ ನಟಿ ಎಲ್ಲಿದ್ಯಾ ಮಾರಾಯ್ತಿ? ಪ್ರೇಕ್ಷಕರ ನಿನಗಾಗಿ ಕಾದು ಕುಂತಾರ, ಲಗುನ ಬಾ. ಹ್ಯಾಂಗ ಗಳಕಿ ಓ ಇವ್ರು ಇಲ್ಲಿ ಅದಾರ ನೋಡ್ರಿ. ನೀ ಹ್ಯಾಂಗ ಗಳಕಿ ಮಾಡ್ತೀನಿ ಬರ್ರಿ. ನೀ ಹ್ಯಾಂಗ ಬಳಕಿ ಮಾಡತಿದ್ದಿ. ಈ ಗಂಡಸ್ರಗ ಬಾಳ ಅವಸರ ನೋಡ್ರಿ. ಅವ್ರಿಗೇನ್ ಕೆಲ್ಸ ಬಗ್ಸಿ, ನಾವು ರೇಷನ್ ಅಂಗಡಿ ಮುಂಗಡಿ ಅಂತ ಹೋಗ್ಬೇಕು. ಓ ರೇಷನ್ ತರಬೇಕು, ಗಿರಣಿಗೆ ಹೋಗ್ಬೇಕು, ಬೀಸ್ಕೊಂಡು ಬರಬೇಕು, ಅಡಿಗೆ ಮಾಡ್ಬೇಕು, ಊಟ ಮಾಡ್ಬೇಕು. ನಿಮ್ದಿಷ್ಟ ಕೆಲ್ಸ, ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಶುರುವಾತ್ ನೋಡ್ರಿ ನಾಟಕ. ನಾಟಕ ಆದ್ಮೇಲೆ ಬಣ್ಣ ಹಚ್ಕೊಳ್ಬೇಕು, ಡ್ರೆಸ್ ಹಾಕೋಬೇಕು, ಹಾಕಿದ್ ವೇಷ ಮಾಡೋ ಪಾತ್ರನ ಆಗ್ ಬರ್ಬೇಕಂದ್ರ ಸ್ವಲ್ಪ ಟೈಮ್ ಹಿಡಿತದೆ. ಅವಸರದಾಗ ಹೆಚ್ಚು ಕಮ್ಮಿ ಆದ್ರ ಅಂತ ನೋಡ್ರಿ ಅಡ್ಡು ಸೋಗು ಅಂತ ಜನ ನಗ್ತಾರ. ನಾಟಕದವ್ರ ಕತಿ ಇಷ್ಟೇ ಅಂತ ಬೈತಾರ. ಅದಕ್ಕ ಹೇಳೋದು, ಪ್ರೇಕ್ಷಕರ ಕಾಳಜಿ ತಗೋಬೇಕು ಮತ್ತು ಟೈಮಿಗೆ ಸರಿಯಾಗಿ ನಾಟಕ ಶುರು ಮಾಡೋದು. ಏನಂತಿ? ನಿನ್ ಮಾತ್ ಮನಾರ್ ನೋಡು, ಬಂದ್ ನಿಂತಿನಲ್ಲ ಮತ್ತೆ ಆಗ್ತಾಡ. ಶರಣು ಹೇಳಿ ಶುರು ಮಾಡೋಣ. ಹಂಗಂದಿ ನಡಿ ಶುರು ಮಾಡೋಣ. ಶರಣು ಮಾಡದೇವೆ ನಾವು, ಶರಣು ಮಾಡದೇವೆ ನಾವು, ಶರಣು ಮಾಡದೇವೆ ನಾವು, ಶರಣು ಮಾಡದೇವೆ ನಾವು. ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ. ಅಣ್ಣ ಬಸವಣ್ಣಗ ಶರಣು, ಕಲ್ಯಾಣ ಪಟ್ಟಣಕ ಶರಣು, ಅಲ್ಲಮ ಪ್ರಭುವಿಗೆ ಶರಣು, ಅನುಭವ ಮಂಟಪಕ ಶರಣು. ಶರಣು 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 ಮಾಡುತ್ತೀವಿ ನಾವು, ಶರಣು ಮಾಡುತ್ತೀವಿ ನಾವು. ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ. ಆಯ್ದಕ್ಕೆ ಮಾಲಯಗ ಶರಣು, ಕಾಯಕಕ್ಕ ಶರಣು, ಆಯ್ದಕ್ಕಿಲಕ ಮಗ ಶರಣು, ದಾಸೋಹಕ್ಕ ಶರಣು. ಶರಣು 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 ಮಾಡುತ್ತೀವಿ ನಾವು, ಶರಣು ಮಾಡುತ್ತೀವಿ ನಾವು. ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ, ಕರುಣ ಇರಲಿ ನಮ್ಮ ಮ್ಯಾಲ. ಕಲ್ಯಾಣದ ಕತಿ ಆಡವರಿಗೆ ಶರಣು, ಮನಸ್ಸು ಕೊಂತು ನೋಡವರಿಗೆ ಶರಣು, ಮಲಗಿ ಕನಸು ಕಾಣವರಿಗೆ ಶರಣು. ಶರಣು 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 ಮಾಡುತ್ತೀವಿ ನಾವು, ಶರಣು ಮಾಡುತ್ತೀವಿ ನಾವು. ಕರುಣ ಇರಲಿ ನಮ್ಮ ಮ್ಯಾಲ, 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 ಕರುಣ ಇರಲಿ. ನಟಿ 800-900 ವರ್ಷಗಳ ಹಿಂದಿನ ಕಲ್ಯಾಣ ಹ್ಯಾಂಗಿದ್ದಿತ್ತು ಅಂತೀನಿ. ಹ್ಯಾಂಗಿದ್ದಿತ್ತು? ಕಲ್ಯಾಣದ ಆ ಕಲ್ಲು, ಆ ಮಣ್ಣು, ಅಲ್ಲಿರೋ ಗಿಡ ಮರ, ಅವೆಲ್ಲ ಎಂಥ ಪುಣ್ಯ ಮಾಡಿರ್ಬೇಕಲ್ಲ.
ಹಂಗ್ಯಾಕೆ ಹೇಳ್ತಿ? ನಾವು ಪುಣ್ಯವಂತರ. ಹಾ. ಶರಣರ ವಚನ ಹಾಡ್ತೀವಿ, ಅವ್ರ ವೇಷ ಹಾಕ್ತೀವಿ, ಕುಂತವ್ರ ಮುಂದ ಕಲ್ಯಾಣದ ಕಥೆ ಕಟ್ತೀವಿ. ಮರಮದ ಮಾತ ಹೇಳಿದ್ ನೋಡಿ ನೀನು. ಹಾಡೋಣ ನಡಿ, ನೋಡೋಣ ನಡಿ. ಶರಣರ ವೇಷ ಹಾಕೊಂಡು ನಡಿ, ಶರಣರ ಸಂಘ ಮಾಡೋಣ ನಡಿ, ಕಾಯಕದಾಟ ಆಡೋಣ ನಡಿ, ದಾಸೋಹ ಸೇವಾ ಮಾಡೋಣ ನಡಿ. ನಡಿ 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 ನಡಿ. ಆಯಬೇಕು ಅಕ್ಕಿ ಆಯಬೇಕು, ಆಯಬೇಕು ಅಕ್ಕಿ ಆಯಬೇಕು, ಚಿಕ್ಕಿ ಚಲುವಿನ ಅಕ್ಕಿ ಸೊಪ್ಪಿನ ಕಾಲಿಗೆ ಸಿಕ್ಕು, ಚಿಕ್ಕಿ ಚಲುವಿನ ಅಕ್ಕಿ ಸೊಪ್ಪಿನ ಕಾಲಿಗೆ ಸಿಕ್ಕು, ಮುಕ್ಕಾಗುವ ಮುನ್ನ ಆಯಬೇಕು, ಮುಕ್ಕಾಗುವ ಮುನ್ನ ಆಯಬೇಕು, ಆಯಬೇಕು ಅಕ್ಕಿ ಆಯಬೇಕು, ಆಯಬೇಕು ಅಕ್ಕಿ ಆಯಬೇಕು. ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು. ಬೆಳ್ಳನೆ ಬೆಳಗುವ ಅಕ್ಕಿ ಉಳ್ಳವರ ತುಳಿತಕ್ಕೆ ಸಿಕ್ಕು, ಬೆಳ್ಳನೆ ಬೆಳಗುವ ಅಕ್ಕಿ ಉಳ್ಳವರ ತುಳಿತಕ್ಕೆ ಸಿಕ್ಕು, ಜೊಳ್ಳಾಗಿ ಹೋಗುವ ಮುನ್ನ ಆಯಬೇಕು, ಜೊಳ್ಳಾಗಿ ಹೋಗುವ ಮುನ್ನ ಆಯಬೇಕು, ಆಯಬೇಕು ಅಕ್ಕಿ ಆಯಬೇಕು, ಆಯಬೇಕು ಅಕ್ಕಿ ಆಯಬೇಕು. ಕಾಯಕದಲ್ಲಿ ನಿರತನಾದರೆ ಲಿಂಗ ಪೂಜೆಯಾದರೂ ಮರೆಯಬೇಕು. ಆಯಬೇಕು ಅಕ್ಕಿ ಆಯಬೇಕು, ಹಸಿದ ಹೊಟ್ಟೆಗೆ ಬಿಸಿ ಅನ್ನವಾಗುವ ಅಕ್ಕಿ, ಹಸಿದ ಹೊಟ್ಟೆಗೆ ಬಿಸಿ ಅನ್ನವಾಗುವ ಅಕ್ಕಿ, ಕಸದ ಬುಟ್ಟಿ ಸೇರುವ ಮುನ್ನ ಆಯಬೇಕು, ಕಸದ ಬುಟ್ಟಿ ಸೇರುವ ಮುನ್ನ ಆಯಬೇಕು, ಆಯಬೇಕು ಅಕ್ಕಿ ಆಯಬೇಕು, ಆಯಬೇಕು ಅಕ್ಕಿ ಆಯಬೇಕು. ಕಾಯಕದಲ್ಲಿ ನಿರತನಾದರೆ ಜಂಗಮ ಸೇವೆಯಾದರೂ ಮರೆಯಬೇಕು. ಅಮರೇಶ್ವರ ಅಮರೇಶ್ವರ ಅಮರೇಶ್ವರನ ಭಕ್ತರಿಗೆ ಪ್ರಸಾದವಾಗುವ ಅಕ್ಕಿ ಕೆಡಿಸಿ ಚೆಲ್ಲುವ ಮುನ್ನ ಆಯಬೇಕು, ಕೆಡಿಸಿ ಚೆಲ್ಲುವ ಮುನ್ನ ಆಯಬೇಕು, ಆಯಬೇಕು ಅಕ್ಕಿ ಆಯಬೇಕು, ಆಯಬೇಕು ಅಕ್ಕಿ ಆಯಬೇಕು, ಆಯಬೇಕು ಅಕ್ಕಿ ಆಯಬೇಕು, ಇವರು ಮಾರಯ್ಯ ಶರಣರು. ದಿನ ಬೆಳಗಾಗುತ್ತಲೇ ಇಲ್ಲಿಗೆ ಬರುತ್ತಾರೆ. ಮಹಾಮನೆಯ ಅಂಗಳದಲ್ಲಿ ಬಿದ್ದ ಅಕ್ಕಿ ಕಾಳುಗಳನ್ನು ಭಕ್ತಿಯಿಂದ ಬಳ್ಳಿಯಲ್ಲಿ ಅರಳಿದ ಹೂವನ್ನು ಬಿಡಿಸಿದ ಹಾಗೆ ಒಂದೊಂದಾಗಿ ಅಕ್ಕಿ ಕಾಳುಗಳನ್ನು ಎತ್ತಿಕೊಳ್ಳುತ್ತಾರೆ. ಇಡೀ ಅಕ್ಕಿ ಆದರೂ ಸಾಕು, ಸಂತೋಷದಿಂದ ಮನೆ ಹಾದಿ ಹಿಡಿಯುತ್ತಾರೆ. ಅಕ್ಕಿ ಆಯುವ ಕಾಯಕದಿಂದಾಗಿ ಇವರಿಗೆ ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಮಾರಯ್ಯ ಆಯ್ದಕ್ಕಿ ಮಾರಯ್ಯ ಎಂದು ಕರೆಯುತ್ತಾರೆ. ಇವರ ಸಂಗಾತಿ ಲಕ್ಕಮ್ಮ. ಕೊಟ್ಟಣ ಕುಟ್ಟುವ ಕೆಲಸ. ಇಬ್ಬರ ಅನುಭಾವಿಕ ಬದುಕು ಆದರ್ಶಪ್ರಾಯ. ಕಾಯಕ ಮತ್ತು ದಾಸೋಹಕ್ಕ ಅರ್ಥ ತಂದ ಶರಣ ದಂಪತಿಗಳು. ಇವರಿಂದ ಬಿದ್ದ ಅಕ್ಕಿ ಆಯುವುದು ಒಂದು ಕಾಯಕ ಅಂತ ಗೊತ್ತಾಗ ನೋಡು. ಬಿದ್ದ ಅಕ್ಕಿ ಬಗ್ಗೆ ಎಂತಹ ಭಕ್ತಿ, ಎಂತಹ ಗೌರವ. ನಟಿ, ಈ ನಮ್ಮ ಶರಣರಿಗೆ ಬಿದ್ದ ಅಕ್ಕಿ ಬಿದ್ದ ಜನ ಅಂದ್ರ ಬಹಳ ಪ್ರೀತಿ.
ತುಳಿತಕ್ಕ ಸಿಕ್ಕವ್ರನ್ನ ಎತ್ತಿ ಎದಿಗಪ್ಪಿಕೊಳ್ಳೋ ಕಕ್ಲಾತಿ ಅವ್ರದ್ದು. ಬಿದ್ದಕ್ಕಿ ಕಾಲ್ ಕಸ ಮಾಡಿ ಚೆಲ್ಲೋರು ನಾವು. ಹೌದು. ಆದ್ರ ಒಂದೊಂದು ಕಾಳು ಹಾಳಾಗಬಾರ್ದಂತ ಎತ್ತಿ ಬಳಸುವವರು ಅವರು. ಎಲ್ಲಿಗೆ ಸಂಬಂಧ? ಅಕ್ಕಿ ಅಂದ್ರ ಅನ್ನ, ಅನ್ನ ಅಂದ್ರ ಪ್ರಸಾದ, ಪ್ರಸಾದ ಕೆಡಿಸಬಾರದು. ಇದು ಶರಣರ ಜೀವನ ಸೂತ್ರ. ನಮ್ ದೊಡ್ಡ ಮಂದಿ ಕತಿನೇ ಬೇರೆ. ಅವ್ರ ಮದುವೆ ಹುಟ್ಟಿದಬ್ಬ ಪಾರ್ಟಿಗಂತ ಹೋಗಿ ನೋಡ್ಬೇಕು ಅವ್ರ ವೈಭವನ. ತಾತಲ್ಲಿ ನೀಡಿದಷ್ಟು ಅವ್ರು ಉಣ್ಣೋದಿಲ್ಲ. ಇಲ್ಲ, ಅವ್ರು ಬಿಟ್ಟಿರುವ ಅನ್ನ ಚೆಲ್ಲಕ್ಕಂತನ ದೊಡ್ಡ ಭಾಂಡಿ ಇಟ್ಟಿರ್ತಾರ. ಹೌದು. ನಾವೇನಾದ್ರೂ ನೀಡಿದಷ್ಟು ಸ್ವಚ್ಛ ಮಾಡಿ ತಿಂದ್ರ ಎಲ್ಲ ಅನ್ನ ಕಂಡಿದ್ಯೋ ಇಲ್ಲೋ ಅಂತ ಹೀನಾಯಿಸಿ ಮಾತಾಡ್ತಾರ. ಅನ್ನಕ್ಕ ಬ್ರಹ್ಮ ಅಂತ ಕರೀತಾರ. ಅನ್ನದಿಂದನ ಎಲ್ಲ ಜೀವರಾಶಿಗಳ ಜೀವ ಮತ್ತು ಜೀವನ. ಅನ್ನ ಉದಾಸೀನ ಮಾಡಿದ್ರ ಅನ್ನ ಅನ್ನ ಅನ್ನಬೇಕಾಗ್ತದ ಕೊನೆಗೆ. ದುಡಿಯದವರಿಗೆ ಅನ್ನದ ಬೆಲೆ ಹೆಂಗ್ ಗೊತ್ತಾಗ್ಬೇಕು? ಹೌದು, ದುಡಿಲಾರದವರಿಗೆ ಅನ್ನದ ಮೇಲೆ ಅಧಿಕಾರ ಇಲ್ಲ. ದುಡಿದವರು ಮಾತ್ರ ಊಟ ಮಾಡಬೇಕು. ನಟಿ ಆ ದುಡಿಲಾರದವ್ರಿಗೆ ಅನುಭವ ಮಂಟಪದಾಗ ಅವ್ರಿಗೆ ಪ್ರವೇಶ ಇರಲಿಲ್ಲ. ಮತ್ತು ಕಲ್ಯಾಣದ ಶರಣರೆಲ್ಲ ದುಡಿದು ಉಣ್ಣುವ ಕಾಯಕ ಜೀವಿಗಳಾಗಿದ್ದರು ನೋಡು. ಅದೆಲ್ಲ ಇರ್ಲಿ, ಮಾರಯ್ಯ ಶರಣರ ಮುಂದಿನ ಕತ್ತಿ ನೋಡೋಣಲ್ಲ. ನಡಿ, ಮುಂದೆ ಏನಾಗುತ್ತೆ ನೋಡೋಣ. ಶರಣು ಮಾಡದಿವೆ ನಾವು